As per Representation of People Act, ERO has to issue a notice, has to conduct a hearing, has to verify documents and has to pass speaking order. ಯಾವುದೇ ಮತದಾರರ ಮನಸ್ಸಲ್ಲಿ ದಯವಿಟ್ಟು ಯಾವುದೇ ರೀತಿ ಅನುಮಾನ ಇರಬೇಕಿಲ್ಲ ಅಂತ. ಯಾಕಂದರೆ ಸಂಪೂರ್ಣ ಪಾರದರ್ಶಕವಾಗಿ ಸಂಪೂರ್ಣ ಕಾನೂನು ನಿಯಮಗಳ ಅಡಿಯಲ್ಲಿ ಆಗ್ತಾ ಇರುವ ಕಾರ್ಯಕ್ರಮ ಆಗುತ್ತಿದೆ. ಹಾಯ್ ಹಲೋ, ನಾನು ನಿಮ್ಮೆಲ್ಲರ ಆತ್ಮೀಯ KS ನರೇಂದ್ರ ಬಾಬು. ಈ ಬಾರಿ ನಾನು ನಿಮ್ಮೊಂದಿಗೆ ಚರ್ಚಿಸುವ ವಿಷಯ SIR, ಮತದಾರರ ಪಟ್ಟಿ ಪರಿಷ್ಕರಣೆ. ಈ ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಜಾಪ್ರಭುತ್ವದ ಶುದ್ಧೀಕರಣವೇ ಅಥವಾ ಹೊಸ ಸವಾಲೇ? ಮತವೇ ಪ್ರಜಾಪ್ರಭುತ್ವದ ಉಸಿರು, ಮತದಾರರ ಪಟ್ಟಿಯೇ ಅದರ ಹೃದಯ. ಗಾದೆ ಹೇಳುತ್ತದೆ, ಬೇರು ಗಟ್ಟಿಯಾದರೆ ಮರ ಫಲ ಕೊಡುತ್ತದೆ. ಅದೇ ರೀತಿ ಮತದಾರರ ಪಟ್ಟಿ ನಿಖರವಾಗಿದ್ದರೆ ಚುನಾವಣೆ ವಿಶ್ವಾಸಾರ್ಹತೆ ಹೆಚ್ಚಾಗುತ್ತದೆ. ಆದರೆ ಇನ್ನೊಂದು ಲೋಕೋಕ್ತಿ ಎಚ್ಚರಿಸುತ್ತದೆ, ಅತಿಯಾದ ಔಷಧವೂ ವಿಷ ಆಗಬಹುದು. ಹೀಗಾಗಿ ಒಳ್ಳೆಯ ಉದ್ದೇಶದಿಂದ ಜಾರಿಗೆ ಬಂದ ಕ್ರಮವು ನ್ಯಾಯ, ಪಾರದರ್ಶಕತೆ ಮತ್ತು ಸಮಾನತೆಯೊಂದಿಗೆ ಜಾರಿಯಾದಾಗ ಮಾತ್ರ ಫಲಕಾರಿಯಾಗುತ್ತದೆ. ನಾನು ನಿಮ್ಮೆಲ್ಲರ ಆತ್ಮೀಯ KS ನರೇಂದ್ರ ಬಾಬು. ಇದು ನಿಮ್ಮ ನೆಚ್ಚಿನ ಯೂಟ್ಯೂಬ್ ಚಾನೆಲ್ ಫ್ರಂಟ್ ವಾಯ್ಸ್ 24x7. ಆತ್ಮೀಯರೇ, ಈ ಫ್ರಂಟ್ ವಾಯ್ಸ್ 24x7 ಮೂಲಕ ಸಮಾಜದ ಅನೇಕ ಸವಾಲುಗಳನ್ನು, ಗೊಂದಲಗಳನ್ನು, ಸಮಸ್ಯೆಗಳನ್ನು ಚರ್ಚಿಸಿ ಅದಕ್ಕೆ ಪರಿಹಾರ ಇದೆಯೇ ಅಂತ ನಿಮ್ಮೊಳಗೆ ಚರ್ಚಿಸುವಂತಹ ವೇದಿಕೆ ಆಗಿದೆ. ಕಳೆದ ಬಾರಿ ಫುಟ್ಪಾತ್ ವ್ಯಾಪಾರಿಗಳನ್ನ ತೆರವುಗೊಳಿಸಬಹುದೇ ಅಥವಾ ಪರ್ಯಾಯ ವ್ಯವಸ್ಥೆ ಇದೆಯೇ ಅನ್ನೋದ್ರ ಬಗ್ಗೆ ಮಾತನಾಡಿದ್ವಿ. ಈ ಬಾರಿ ನಮ್ಮೆಲ್ಲರನ್ನೂ ಕಾಡುತ್ತಿರುವ SIR ಪದ್ಧತಿಯ ಬಗ್ಗೆ ಈ ವಿಡಂಬನಾತ್ಮಕ ವಿಶ್ಲೇಷಣೆ ನಡೆಯಲಿದೆ. ಏನಿದು SIR? SIR ಎಂದರೆ ಮತದಾರ ಪಟ್ಟಿಯಲ್ಲಿರುವ ದಾಖಲೆಗಳನ್ನು ಮರುಪರಿಶೀಲಿಸಿ ಅರ್ಹ ಮತದಾರರ ಮಾತ್ರ ಪಟ್ಟಿಯಲ್ಲಿ ಉಳಿಯುವಂತೆ ಹಾಗೂ ಅನರ್ಹ ನಕಲಿ ದಾಖಲಾತಿಗಳನ್ನು ತೆಗೆದುಹಾಕುವ ಪ್ರಕ್ರಿಯೆ ಆಗಿದೆ. ಇದರ ಉದ್ದೇಶ ನಕಲಿ ಹೆಸರುಗಳನ್ನು ತೆಗೆದುಹಾಕುವುದು, ಮೃತರ ಹೆಸರು ತೆಗೆದುಹಾಕುವುದು, ಸ್ಥಳಾಂತರಗೊಂಡವರ ವಿವರಗಳನ್ನು ಸರಿಪಡಿಸುವುದು, ಅರ್ಹ ನಾಗರಿಕರಿಗೆ ಮತದಾನದ ಹಕ್ಕು ಖಚಿತಪಡಿಸುವುದೇ ಆಗಿದೆ. ಇದರಿಂದ ಎಷ್ಟು ಒಳ್ಳೆಯದಾಗುತ್ತೆ ಅಂದರೆ ಮತದಾರ ಪಟ್ಟಿ ಹೆಚ್ಚು ನಿಖರ ಆಗುತ್ತದೆ. ಒಬ್ಬ ವ್ಯಕ್ತಿಗೆ ಒಂದೇ ಮತದಾರರ ನೋಂದಣಿ ಉಳಿಯಲು ಸಹಾಯಕ ಆಗುತ್ತದೆ. ಚುನಾವಣೆಯ ವಿಶ್ವಾಸಾರ್ಹತೆ ಹೆಚ್ಚಾಗುತ್ತದೆ. ನಕಲಿ ಮತದಾನಕ್ಕೆ ಅವಕಾಶ ಕಡಿಮೆ ಆಗಲೂಬಹುದು. ಕಾನೂನುಬದ್ಧ ಮತದಾರರ ಹಕ್ಕು ಹೆಚ್ಚು ಸುರಕ್ಷಿತವಾಗಬಹುದು. ಇದಕ್ಕೊಂದು ಸುಭಾಷಿತವನ್ನು ಹೀಗೆ ಜ್ಞಾಪಿಸ್ತಾ ಇದ್ದೀನಿ, ಸತ್ಯಮೇವ ಜಯತೆ. ಇದೇ SIR ಇಂದ ಏನು ಬಾಧಕ ಆಗ್ಬೋದು ಅಂತನೂ ನೋಡೋಣ. ನೋಡಿ, ಈ ಪ್ರಕ್ರಿಯೆ ಸರಿಯಾಗಿ ನಡೀದೇ ಇದ್ರೆ ಬಡವರಿಗೆ ದಾಖಲೆ ಸಂಗ್ರಹ ಕಷ್ಟ ಆಗಬಹುದು. ವೃದ್ಧರು, ಅಂಗವಿಕಲರು, ವಲಸೆ ಕಾರ್ಮಿಕರಿಗೆ ತೊಂದರೆ ಉಂಟಾಗಬಹುದು. ದೂರದ ಗ್ರಾಮಗಳ ಜನರಿಗೆ ಕಚೇರಿಗಳಿಗೆ ಹೋಗುವುದು ಕಷ್ಟ ಆಗಬಹುದು. ಆಡಳಿತದಿಂದ ತಪ್ಪಿನಿಂದ ಅರ್ಹ ಮತದಾರರ ಹೆಸರು ತಪ್ಪಾಗಿ ಕೈ ಬಿಡುವ ಅಪಾಯ ಇರಲೂಬಹುದು. ಇದರಿಂದ ಏನು ಉಪಯೋಗ ಆಗುತ್ತೆ? ಚುನಾವಣಾ ಪಾರದರ್ಶಕತೆ, ಸಾರ್ವಜನಿಕ ವಿಶ್ವಾಸ ವೃದ್ಧಿ ಆಗುತ್ತದೆ. ನಿಖರ ಜನಸಾಂಖ್ಯಿಕ ಮಾಹಿತಿ ದೊರೆಯುತ್ತದೆ. ಉತ್ತಮ ಆಡಳಿತಕ್ಕೆ ನೆರವಾಗುತ್ತೆ. ಅದೇ SIR ಇಂದ ಏನು ಅಪಾಯ ಆಗಬಹುದು? ಯಾವುದೇ ಪರಿಶೀಲನೆ ಸಮಾನವಾಗಿ ನಡೆಯದಿದ್ದರೆ, ಸ್ಪಷ್ಟ ಮಾರ್ಗಸೂಚಿ ಇಲ್ಲದಿದ್ದರೆ, ದೂರು ಪರಿಹಾರ ವ್ಯವಸ್ಥೆ ದುರ್ಬಲ ಆಗಿದ್ದರೆ ಜನರಲ್ಲಿ ಆತಂಕನ ಇದು ಉಂಟು ಮಾಡಬಹುದು. ಅದೇ ರೀತಿ ಇದರ ದುಷ್ಪರಿಣಾಮಗಳು ಏನಿರಬಹುದು? ಅರ್ಹ ಮತದಾರರು ಮತದಾನದಿಂದ ವಂಚಿತರಾದರೆ ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ಆಗುತ್ತೆ.
ಅಧಿಕಾರಿಗಳ ವಿಳಂಬ ಜನರಿಗೆ ತೊಂದರೆ ಆಗುತ್ತೆ. ನ್ಯಾಯಾಂಗದ ಮೇಲಿನ ಪ್ರಕರಣಗಳ ಸಂಖ್ಯೆ ಇನ್ನೂ ಹೆಚ್ಚಾಗುವ ಸಾಧ್ಯತೆನೂ ಇದೆ. ಈ SIR ಮೂಲಕ ದುರುಪಯೋಗ ಸಾಧ್ಯತೆ ಇದೆಯಾ? ಖಂಡಿತ ಇದೆ. ಕಾನೂನ ಹೊರಗೆ ಇದು ನಡೆದಲ್ಲಿ ರಾಜಕೀಯ ಒತ್ತಡ, ಆಯ್ಕೆ ಮಾಡಿದ ಪ್ರದೇಶಗಳಲ್ಲಿ ಮಾತ್ರ ಕಟ್ಟುನಿಟ್ಟಿನ ಪರಿಶೀಲನೆ, ದಾಖಲೆಗಳನ್ನು ಅನಗತ್ಯವಾಗಿ ತಿರಸ್ಕರಿಸುವುದು, ವಿಳಂಬ ಮಾಡುವ ಮೂಲಕ ಮತದಾರರಿಗೆ ತೊಂದರೆ ಕೊಡೋದು, ಇವೆಲ್ಲ ನಿಜವಾಗಲೂ ದುರುಪಯೋಗನೇ ಆಗುತ್ತೆ. ಇಂತಹ ಆರೋಪಗಳು ಹೆಚ್ಚಾಗುತ್ತೆ. ಇಂತಹ ದುರುಪಯೋಗವನ್ನು ಕಾನೂನು ಮತ್ತು ನ್ಯಾಯಾಲಯಗಳು ಪರಿಶೀಲಿಸಬೇಕಾಗುತ್ತೆ. ಇದರ ಹಿಂದೆ ರಾಜಕೀಯ ದುರುದ್ದೇಶಗಳಿದ್ದಾವ. ಬೆಂಬಲಿಗರು ಹೇಳ್ತಾರೆ ಮತದಾರ ಪಟ್ಟಿಯನ್ನು ಶುದ್ಧಗೊಳಿಸಲು ಇದು ಅಗತ್ಯ ಅಂತ. ಆದರೆ ವಿಮರ್ಶಕರು ಹೇಳ್ತಾರೆ ಕೆಲ ಅರ್ಹ ಮತದಾರರಿಗೆ ತೊಂದರೆ ಉಂಟಾಗುವ ಭೀತಿ ಇದೆ. ಪ್ರಜಾಪ್ರಭುತ್ವದಲ್ಲಿ ಎರಡೂ ಅಭಿಪ್ರಾಯಗಳನ್ನು ಕಾನೂನಿನ ಚೌಕಟ್ಟಿನಲ್ಲಿ ಪರಿಶೀಲಿಸುವುದು ಒಳಿತು. ಯಾವ ಕಾನೂನು ಅಡಿ ಈ SIR ನಿರ್ವಹಿಸಲಾಗ್ತದೆ ಅಂದ್ರೆ ಭಾರತ ಸಂವಿಧಾನ. ಇದರಲ್ಲಿ ವಿಶೇಷವಾಗಿ ಚುನಾವಣೆ, ಸಮಾನತೆ ಮತ್ತು ನಾಗರಿಕರ ಹಕ್ಕುಗಳಿಗೆ ಸಂಬಂಧಿಸಿದ ತತ್ವಗಳು. ಮತ್ತೆ ಇನ್ನೊಂದು ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆಕ್ಟ್ 1950, ಮತದಾರರ ನೋಂದಣಿ ಅಂತಾರೆ. ಮತ್ತೆ ಇನ್ನೊಂದು ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆಕ್ಟ್ 1951, ಚುನಾವಣೆಗಳ ನಿರ್ವಹಣೆ ಅಂತಾರೆ. ಮತ್ತೆ ಚುನಾವಣಾ ಆಯೋಗದ ನಿಯಮಗಳು ಮತ್ತು ಮಾರ್ಗಸೂಚಿಗಳ ವ್ಯಾಪ್ತಿಯಲ್ಲಿ ಈ SIR ಅನ್ನ ಮಾಡ್ತಾರೆ. ಯಾವ ನಿರ್ದಿಷ್ಟ ಕಲಂ ಅನ್ವಯಿಸ್ತದೆ ಅನ್ನೋದು ವಿವಾದ ಅಥವಾ ಪ್ರಕರಣದ ನಿಖರ ಸಂಗತಿಗಳ ಮೇಲೆ ಅವಲಂಬಿತ ಆಗ್ತದೆ. ಆತ್ಮೀಯರೇ, ರಾಜಕೀಯ ಪಕ್ಷಗಳ ಮೇಲೆ ಯಾವ ಪರಿಣಾಮ ಈ SIR ಬೀಳ್ಬೋದು ಅಂದ್ರೆ, ರಾಷ್ಟ್ರೀಯ ಪಕ್ಷಗಳು ದೇಶವ್ಯಾಪಿ ಏಕಸ್ವರೂಪ ವ್ಯವಸ್ಥೆಯನ್ನ ಹೊತ್ತಿ ಹೇಳಬಹುದು. ಆದರೆ ಪ್ರಾದೇಶಿಕ ಪಕ್ಷಗಳು ಸ್ಥಳೀಯ ಜನರ ದಾಖಲೆ ಸಮಸ್ಯೆಗಳನ್ನು ಹೆಚ್ಚು ಪ್ರಸ್ತಾಪಿಸಬಹುದು. ಇದು ರಾಜಕೀಯಗಳ ಸಿದ್ಧಾಂತ, ರಾಜಕೀಯ ನಿಲುವು ಮತ್ತು ಜನಾಭಿಪ್ರಾಯದ ಮೇಲೆ ಅವಲಂಬಿತ ಆಗುತ್ತದೆ. ಇದು ಪರಿಣಾಮ ಮತದಾರರ ಮೇಲೆ ಹೇಗೆ ಬಿಡ್ಬೋದು? ಸಕಾರಾತ್ಮಕವಾಗಿ ತಗೊಂಡ್ರೆ ಮತದಾರರ ಪಟ್ಟಿಯ ಮೇಲೆ ವಿಶ್ವಾಸವನ್ನು ಹೆಚ್ಚಿಸಬಹುದು. ಇನ್ನು ನಕಾರಾತ್ಮಕವಾಗಿ ನೋಡಿದ್ರೆ ದಾಖಲೆಗಳ ಕೊರತೆಯಿಂದ ಕೆಲವರು ಆತಂಕಕ್ಕೆ ಒಳಗಾಗಬಹುದು. ಇಲ್ಲಿ ಗೂಂಡಾಗಿರಿ, ಗುಂಪುಗಾರಿಕೆ, ಸ್ವಜನ ಪಕ್ಷಪಾತ ನಡಿಬೋದಾ? ಇಂತಹ ಆಡಳಿತಾತ್ಮಕ ಪ್ರಕ್ರಿಯೆಗಳಲ್ಲಿ ಬೆದರಿಕೆ ಇರಬಾರ್ದು, ರಾಜಕೀಯ ಒತ್ತಡ ಇರಬಾರ್ದು, ಸ್ವಜನ ಪಕ್ಷಪಾತ ಇರಬಾರ್ದು. ಅಧಿಕಾರಿಗಳು ಪಕ್ಷಪಾತ ಇಲ್ಲದೆ ಕೆಲಸ ಮಾಡಬೇಕು. ಮತ್ತೆ ಈ SIR ಪದ್ಧತಿಯಲ್ಲಿ ಲಂಚಗುಳಿತನ ಮತ್ತು ಅಧಿಕಾರ ದುರುಪಯೋಗ ನಡಿಬೋದಾ? ಯಾರಾದರೂ ದಾಖಲೆ ಪರಿಶೀಲನೆಗಾಗಿ ಲಂಚ ಕೇಳಿದರೆ ಅಥವಾ ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡ್ರೆ ಅದು ಸಂಬಂಧಿತ ಭ್ರಷ್ಟಾಚಾರ ವಿರೋಧಿ ಕಾನೂನುಗಳ ಅಡಿಯಲ್ಲಿ ತನಿಖೆಗೆ ಒಳಪಡುವಂತ ವಿಷಯ ಆಗ್ತದೆ. ನೋಡಿ, ಈಗೊಂದು ಗಾದೆ ಹೇಳ್ತೀನಿ, ಲಂಚದಿಂದ ಲಾಭ ಕಂಡ್ರು ನ್ಯಾಯ ಕಳೆದು ಹೋಗುತ್ತದೆ. ಇನ್ನು ಈ ವಿಷಯದಲ್ಲಿ ಕರ್ತವ್ಯಚ್ಯುತಿ ಏನಾದರೂ ಆಗುತ್ತಾ? ನೋಡಿ, ಅಧಿಕಾರಿಗಳು ಅರ್ಜಿಗಳನ್ನ ಸ್ವೀಕರಿಸದೇ ಇದ್ರೆ, ಅನಗತ್ಯವಾಗಿ ವಿಳಂಬ ಮಾಡಿದರೆ, ನಿಯಮ ಪಾಲಿಸದೇ ಇದ್ರೆ ಅದು ಕರ್ತವ್ಯ ನಿರ್ವಹಿಸೋದಿಲ್ಲ ಅನ್ನೋ ಒಂದು ಬಂದು ಆಡಳಿತಾತ್ಮಕ ಕ್ರಮಕ್ಕೆ ಕಾರಣ ಆಗ್ಬಹುದು. ಇನ್ನು ಸಾಮಾಜಿಕ, ಶೈಕ್ಷಣಿಕ, ಕೈಗಾರಿಕಾ ಕ್ಷೇತ್ರಗಳ ಮೇಲೆ SIR ಏನಾದರೂ ಪರಿಣಾಮ ಬೀರ್ತದ? ನಿಖರ ಚುನಾವಣಾ ವ್ಯವಸ್ಥೆ ಆಡಳಿತ ಮೇಲೆ ವಿಶ್ವಾಸ ಹೆಚ್ಚಿಸ್ತದೆ. ಸ್ಥಿರತೆ ಹೆಚ್ಚಿದರೂ ಹೂಡಿಕೆಗೂ ನೆರವಾಗ್ತದೆ. ಆದರೆ ಪ್ರಕ್ರಿಯೆ ಗೊಂದಲಕಾರಿ ಆಗಿದ್ರೆ ಸಾಮಾಜಿಕ ಉದ್ವಿಗ್ನತೆ, ಅನಿಶ್ಚಿತತೆ, ಜನರ ಅಸಮಾಧಾನ ಹೆಚ್ಚಾಗ್ತದೆ. ನೋಡಿ, ನಮ್ಮ SIR ಪದ್ಧತಿಗೆ ಬೇರೆ ರಾಷ್ಟ್ರಗಳ ಒಂದು ಮತದಾನ ಪದ್ಧತಿನ ಹೋಲಿಸಿ ನೋಡೋದಾದ್ರೆ ಸಿಂಗಾಪುರ, ಇಲ್ಲಿ ನಿಖರ ದಾಖಲೆ ವ್ಯವಸ್ಥೆಯಿಂದ ಆಡಳಿತ ಸುಗಮ ಆಗಿದೆ. ಇನ್ನು ಜರ್ಮನಿ, ಇಲ್ಲಿ ಸ್ಥಳೀಯ ನೋಂದಣಿ ವ್ಯವಸ್ಥೆಯಿಂದ ಮತದಾರ ಮಾಹಿತಿ ನಿರ್ವಹಣೆ ತುಂಬಾ ಪರಿಣಾಮಕಾರಿಯಾಗಿದೆ. ಮತ್ತೆ ಅಮೇರಿಕಾ,
ಮತದಾರರ ನೋಂದಣಿ ನಿಯಮಗಳು ರಾಜ್ಯದಿಂದ ರಾಜ್ಯಕ್ಕೆ ಇಲ್ಲಿ ಬದಲಾಗ್ತದೆ. ಮತದಾರರ ಗುರ್ತಿನ ಬಗ್ಗೆ ನಿರಂತರವಾಗಿ ಸಾರ್ವಜನಿಕ ಚರ್ಚೆಗಳು ಇಂದಿಗೂ ನಡೀತಾನೆ ಇವೆ. ಇನ್ನು ನಮ್ಮ ಭಾರತದ ಭವಿಷ್ಯ ಈ ರೀತಿಯ ಪರಿಷ್ಕರಣೆಗಳಲ್ಲಿ ಒಂದನ್ನ ನ್ಯಾಯಯುತವಾಗಿ ಗಮನಿಸಬೇಕು, ಇನ್ನೊಂದನ್ನ ಪಾರದರ್ಶಕವಾಗಿ ಗಮನಿಸಬೇಕು, ಮತ್ತೆ ಎಲ್ಲರಿಗೂ ಸಮಾನ ಅವಕಾಶ ನೀಡುವ ರೀತಿಯಲ್ಲಿ ನಡೆದರೆ ಭಾರತದ ಚುನಾವಣಾ ವ್ಯವಸ್ಥೆಯ ಮೇಲೆ ವಿಶ್ವಾಸವನ್ನು ಹೆಚ್ಚಿಸಬಹುದು. ಆದರೆ ಜನರ ಹಕ್ಕುಗಳಿಗೆ ಧಕ್ಕೆ ಆಗದಂತ ದೂರು ಪರಿಹಾರ ವ್ಯವಸ್ಥೆ, ಮೇಲ್ಮನವಿ ಅವಸ್ಥೆ ಮತ್ತು ಸ್ಪಷ್ಟ ಮಾಹಿತಿ ನೀಡೋದು ತುಂಬಾ ಮುಖ್ಯ ಆಗಿರ್ತದೆ. ಈ SIR ಪದ್ಧತಿಯಲ್ಲಿ ಏನೇನಾಗಬೇಕು ನೋಡಿ, ಪ್ರತಿಯೊಬ್ಬ ಅರ್ಹ ನಾಗರಿಕನ ಹೆಸರು ಪಟ್ಟಿಯಲ್ಲಿ ಇರಲೇಬೇಕು. ಯಾರೂ ಅನಗತ್ಯವಾಗಿ ಹೊರಗುಳಿಬಾರದು. ಅಧಿಕಾರಿಗಳು ನಿಷ್ಪಕ್ಷಪಾತವಾಗಿ ಕರ್ತವ್ಯ ನಿರ್ವಹಿಸಬೇಕು. ರಾಜಕೀಯ ಹಸ್ತಕ್ಷೇಪ ಕಡಿಮೆ ಆಗಬೇಕು. ಜನರಿಗೆ ಸುಲಭ ಸೇವೆ ದೊರಕಬೇಕು. ಏನಾಗಬಾರ್ದು ಈ SIR ಪದ್ಧತಿಯಲ್ಲಿ ನೋಡಿ, ಗೂಂಡಾಗಿರಿ, ಬೆದರಿಕೆ, ಪಕ್ಷಪಾತ, ಲಂಚ, ಸ್ವಜನ ಪಕ್ಷಪಾತ, ರಾಜಕೀಯ ಪ್ರತೀಕಾರ, ಅರ್ಹ ಮತದಾರರನ್ನ ತಪ್ಪಾಗಿ ಹೊರಗಡೆ ಇಡೋದು, ಇಂಥದ್ದು ಆಗ್ಬಾರ್ದು ಕಣ್ರಿ. ನೋಡಿ, ಪ್ರಜಾಪ್ರಭುತ್ವದ ಶಕ್ತಿ ಮತದಲ್ಲಿ ಇದೆ. ಮತದ ಶಕ್ತಿ ವಿಶ್ವಾಸದಲ್ಲಿ ಇದೆ. ವಿಶ್ವಾಸದ ಶಕ್ತಿ ನ್ಯಾಯದಲ್ಲಿದೆ. ಧರ್ಮೋ ರಕ್ಷತಿ ರಕ್ಷತಃ ಅಂತ ಒಂದು ಸುಭಾಷಿತದಂತೆ ಕಾನೂನು ಎಲ್ಲರಿಗೂ ಸಮಾನವಾಗಿ, ಪಾರದರ್ಶಕವಾಗಿ ಮತ್ತು ನ್ಯಾಯಯುತವಾಗಿ ಅನ್ವಯಿಸಿದಾಗ ಮಾತ್ರ ಮತದಾರರ ಪಟ್ಟಿ ಪರಿಷ್ಕರಣೆ ಅಂತ ಕ್ರಮಗಳು ಜನಸಾಮಾನ್ಯರ ವಿಶ್ವಾಸವನ್ನು ಗಳಿಸ್ತವೆ. ಒಂದು ವೇಳೆ ಜನರ ಹಕ್ಕುಗಳು ರಕ್ಷಣೆ, ಸುಲಭ ಪ್ರಕ್ರಿಯೆ ಮತ್ತು ಪರಿಣಾಮಕಾರಿ ಮೇಲ್ಮನವಿ ವ್ಯವಸ್ಥೆ ಪ್ರಜಾಪ್ರಭುತ್ವದ ಅವಿಭಾಜ್ಯ ಅಂಗಗಳಾಗ್ತವೆ. ಇದರಲ್ಲಿ ಯಾವುದೇ ಕೊರತೆ ಈ ಪ್ರಜಾಪ್ರಭುತ್ವದ ಶಕ್ತಿಗೆ ಧಕ್ಕೆ ಆಗ್ತದೆ. ಆದ್ಮೇಲೆ ಈವರೆಗೂ ನಾನು ನನ್ನೆಲ್ಲ ಅನಿಸಿಕೆಗಳನ್ನ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ನೋಡಿ, ಇದು ನಿಮ್ಮ ಅನಿಸಿಕೆಯೂ ಆಗಿದ್ರೆ, ಇದು ಸರಿ ಅನಿಸಿದ್ರೆ ಇದಕ್ಕೆ ಸಬ್ಸ್ಕ್ರೈಬ್ ಮಾಡಿ, ಅವರಿಗೆ ಇದನ್ನ ಶೇರ್ ಮಾಡಿ, ಲೈಕ್ ಮಾಡಿ, ಅವ್ರಿಗೂ ಸಬ್ಸ್ಕ್ರೈಬ್ ಮಾಡೋ ಕೇಳಿ. ಈ ಒಂದು ಚಿಂತನ ಮಂಥನ ಕಾರ್ಯಕ್ರಮ ನಿರಂತರವಾಗಿ ಮುಂದುವರಿಯಲಿ. ಈ SIR ಪದ್ಧತಿಯಲ್ಲಿ ನಮ್ಮ ಧ್ಯೇಯೋದ್ದೇಶಗಳು, ಆಶೋತ್ತರಗಳು ಏನು ಅಂತ ಸರ್ಕಾರ ತಲುಪೋವರೆಗೂ ಇದು ಒಂದು ಯುದ್ಧದ ರೀತಿ ಸರ್ಕಾರನ ತಲುಪಲಿ. ನಾನು ನಿಮ್ಮೆಲ್ಲರ ಆತ್ಮೀಯ KS ನರೇಂದ್ರ ಬಾಬು. ನಮಸ್ಕಾರ.